ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಶ್ರೀಮದ್ ಧ್ವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿಯ 9ನೇ ತರಗತಿಯ ವಿದ್ಯಾರ್ಥಿ. ಇದು ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳಲ್ಲಿ ಒಂದಾದಂತಹ ಅಧಿಕಾರ ಹಾಗೂ ಎಲ್ಲರೂ ಮಾತಾಡ್ತೀರಿ. ನೀವೆಲ್ಲ ರೈತ ಮುಖಂಡರದಿರಿ, ನೀವು ರೈತರದಿರಿ, ರೈತ ತಾಯಂದ್ರದಿರಿ. ಬುದ್ಧಿಯವರಿಗೆಲ್ಲ ಏನ್ ಹೇಳ್ತಾರ, ಇಲ್ಲೊಂದಿಬ್ರು ಹೇಳಿದ್ರೆ ನನಗೆ ರೈತರಿಗೆ ಹೆಣ್ಣು ಕೊಡುವರೆ ಅದನ್ನ ಹೇಳ್ರಿ ಅಂತ ಹೇಳ್ತಾರೆ. ಅಪಾರ ಅಭಿಮಾನ ಗೌರವ ನೀವೆಲ್ಲರೂ ರೈತರದಿರಿ, ಕೈ ಎತ್ತರೋನು ಸಾಕ್ಷಾತ್ ದೈವ ಸ್ವರೂಪೇ ಕುಂತಾರ. ಆದ್ರೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಇಂದು ಯಾವ ರೀತಿ ನಮ್ಮ ಜನಸಾಮಾನ್ಯರನ್ನ ನಂಬಿಸಿ ಯಾಮಾರಿಸಿ ಮೋಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ತಮ್ಮ ರಾಜಕೀಯ ಪ್ರಭಾವ ಹಾಗೂ ಕಾನೂನನ್ನು ತಮ್ಮ ಸ್ವಾರ್ಥ ಸಾಧನೆಗೆ ಬಳಸ್ತಾ ಇರೋದನ್ನ ನಮ್ಮ ಕಣ್ಣಿಗೆ ನೋಡ್ತಾ ಇದ್ರು ಕೂಡ ಪ್ರಶ್ನೆ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಇಡೀ ಪ್ರಜ್ಞಾವಂತ ಪ್ರಜೆಗಳು ನಾವಿದ್ದೇವೆ. ಸಮಯ ಕಡಿಮೆ ಇರೋದ್ರಿಂದ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಕಾನೂನು ಅನ್ನೋದು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅನ್ವಯಿಸ್ತದೆ, ಪ್ರಭಾವಿಗಳ ಕೈಗೊಂಬೆಯಾಗಿದೆ. ಒಂದು ಕಡೆ ಮಹಿಳಾ ಸಬಲೀಕರಣ ಅಂತ ಹೇಳಿ ಅಬಲ ಅಸಹಾಯಕ ಮಹಿಳೆಯರನ್ನ ಅತ್ಯಂತ ಕೆಟ್ಟದಾಗಿ ಶೋಷಣೆ ಮಾಡಿ ತಮಗೆ ಬೇಕಾದಂತೆ ಅದೇ ಅಧಿಕಾರದ ದರ್ಪದಿಂದ ಅವರ ಅನ್ಯಾಯದ ವಿರುದ್ಧದ ಇದಕ್ಕೆ ಇಡೀ ಸಮಗ್ರ ಸಾಂವಿಧಾನಿಕ ವ್ಯವಸ್ಥೆಗಳಾದಂತಹ ಪೊಲೀಸ್ ಇಲಾಖೆಗಳಾಗಿರಬಹುದು, ಸರ್ಕಾರಿ ಕಚೇರಿಗಳಾಗಿರಬಹುದು, ಸುದ್ದಿ ಮಾಧ್ಯಮಗಳು ಅಷ್ಟೇ ಯಾಕೆ ಕೊನೆಗೆ ನ್ಯಾಯಮೂರ್ತಿಗಳನ್ನು ಕೂಡ ಕೊಂಡುಕೊಳ್ಳುವಂತಹ, ಅದನ್ನು ಹೊರ ಪ್ರಪಂಚಕ್ಕೆ ತಿಳಿಯದಂತೆ ಮುಚ್ಚಿರುವಂತಹ, ಅದರ ಜೊತೆಗೆ ಆ ತಪ್ಪನ್ನ ಸಮರ್ಥಿಸಿಕೊಳ್ಳುವಂತಹ ಒಂದು ಜನಸಾಮಾನ್ಯ ಈ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ವ್ಯಾಪಕವಾಗಿರುವುದು ಕಂಡು ಬರ್ತದೆ. ಕಾನೂನು ಹಾಗೂ ಅಧಿಕಾರದ ದುರ್ಬಳಕೆಯನ್ನ ಮಾಡಿ ಅಭಿವೃದ್ಧಿ ಎಂಬಂತಹ ಹೆಸರಿನಲ್ಲಿ ನಮ್ಮ ಪ್ರಾಕೃತಿಕ ಸಂಪತ್ತು ಲೂಟಿ ಆಗ್ತಾ ಇದ್ರು ಕೂಡ ಪ್ರಶ್ನೆ ಮಾಡಬೇಕಾದಂತಹ ಸುದ್ದಿ ಮಾಡ್ತಾ ಇಲ್ಲ. ಇದರಿಂದ ಅದರ ಕಾರ್ಯದಕ್ಷತೆಯ ಬಗ್ಗೆ ನಮ್ಮ ಜನರಲ್ಲಿ ಸಂಶಯ ಮೂಡ್ತಾ ಇದೆ. ತಮ್ಮ ರಾಜಕೀಯ ಅಭಿವೃದ್ಧಿಗೋಸ್ಕರ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ಅಮಾಯಕ ಜನರನ್ನ ಬಳಸಿಕೊಂಡು ಗಲಾಟೆ ದೊಂಬಿಗಳನ್ನ ಸೃಷ್ಟಿಸಿ ಸಾವು ನೋವುಗಳನ್ನ ನೋಡ್ತಾ ಇರುವಾಗ ಪ್ರಸ್ತುತ ನಮ್ಮ ರಾಜಕೀಯ ಪರಿಸ್ಥಿತಿ ನಮ್ಮ ಭಾರತವನ್ನ, ನಮ್ಮ ಭಾರತದ ಪ್ರಜೆಗಳಾದ ನಮ್ಮನ್ನ ಎಲ್ಲಿಗೆ ನಿಲ್ಲಿಸಬಹುದು ಎಂಬಂತ ಆತಂಕದ ಜೊತೆ ಬೇಸರ ಕೂಡ ಆಗ್ತದೆ ಮಿತ್ರರೇ. ಹಾಗಾದ್ರೆ ಈ ಒಂದು ಭ್ರಷ್ಟ ವ್ಯವಸ್ಥೆಗೆ ಪರಿಹಾರವೇ ಇರುವ, ಅಂತ್ಯವೇ ಇರುವ ಅಂತ ಕೇಳೋದಾದ್ರೆ ಆದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಮೊದಲು ನಾವು ಪ್ರಜೆಗಳು ಎಚ್ಚೆತ್ತುಕೊಳ್ಬೇಕು. ನಮ್ಮ ಸಮಾಜಕ್ಕೆ ಆದಂತಹ ಅನ್ಯಾಯವನ್ನ, ನಮ್ಮ ಪಕ್ಕದವರಿಗೆ ಆದಂತಹ ಅನ್ಯಾಯವನ್ನ, ನಮಗಾದ ಅನ್ಯಾಯ ಬಹುಶಃ ಈ ಒಂದು ಬದಲಾವಣೆಯಿಂದ ಸುಲಭ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ಇದೀಗ ಪೂರ್ಣ ವಿರಾಮವನ್ನ ಇಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ಜೈ ಹಿಂದ್, ಜೈ ಕರ್ನಾಟಕ. ಹಂಗ ಪ್ರತಿಯೊಬ್ಬ ರೈತ ಹೊಲ್ದಾಗಿನ್ ಬಂದ ತಕ್ಷಣ 10,000 ರೂಪಾಯಿ ಕ್ವಿಂಟಲ್ ಅಲ್ಲ ಬೇಕಂದ್ರೆ ತಗೋ, ಬೇಡಂದ್ರೆ ಬಿಡೋಣ. ರೈತ ತಾಕತ್ತು ಬರಬೇಕು. 9ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಎಂದೂ ಕೂಡ ರೈತ ನಮ್ಮ ಕನಸು ಏನದ ಅಂದ್ರ ಮನ್ಯಾಗ ಮಗಳ ಮದುವೆ, ಮಗನ ಶಿಕ್ಷಣ ಅನಿವಾರ್ಯ ಬತ್ತು ಅಂತಂದ್ರ ಬ್ಯಾಂಕ್ ಸಾಲ ತಗಿಸಬಾರ್ದು, ಬಡ್ಡಿಯಾಗ ರೊಕ್ಕ ತಗಿಸಬಾರ್ದು. ಪ್ರತಿಯೊಬ್ಬ ರೈತ ಒಳಗೆ ಟ್ರೆಜರಿ ಹೋಗಿ ರೊಕ್ಕ ತಂದ ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ನೀವು ಹಾಕಿರೋ ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ರಾಜಕಾರಣಿಗಳ ವ್ಯವಸ್ಥೆ ಹೆಂಗದ ಅಂತಂದ್ರೆ ಬುದ್ಧಿ ಮೊನ್ನೆ ನಾನು ಚೂನಪ್ಪ ಇಲ್ಲ ಒಂದು ದಾವಣಗೆರೆ ಜಿಲ್ಲೆ ಒಳಗ ನಿಮ್ಗೆ ಹೋಗಿದ್ವಿ. ಅವ ಏನ್ ಮಾಡಿದ್ರ ಮೊದಲ ಕಲ್ಲು ತಿಂದ, ಕಟ್ಟಿಗೆ ತಿಂದ, ಇಂತ ಟೇಬಲ್ 4-5 ತಿಂದು ಬಿಟ್ಟವ. ಆಮೇಲೆ ಕೆಬಣ ತಿಂದ. ಸ್ವಾತಂತ್ರ್ಯ ದಿನಾಚರಣೆ ಅವಾಗ ಒಂದ ಅಧ್ಯಕ್ಷರು ಯಾಕ್ರಿ ಯಾರು ನಗವಾರಲ್ರಿ ಅಂದವ. ಅವಾಗ ಅಧ್ಯಕ್ಷರು ನೀ ಏನ್ ದೊಡ್ಡ ಸಾಧನೆ ಮಾಡಿ ಅಂತ ತಗೊಂಡಪ್ಪ ಅಂದ್ರು. ಅಲ್ರಿ ಕೆಬಣ ತಿಂದಿನಿ, ಕಲ್ ತಿಂದಿನಿ, ಕಟ್ಟಿಗೆ ತಿಂದಿನಿ, ಬೇಕಂದ್ರೆ ಗಿಡ ಏನ್ ಬೇಕಾ ತಿಂತೀನಿ ಅಂತ. ನಿಂದೇನ್ ದೊಡ್ಡ ಸಾಧನೆನೋ, ನೀ ತಿಂತಿ ಮತ್ತ ಮನೆ ಹೋಗ್ತಿ, ನಿಂದೇನ್ ದೊಡ್ಡ ಸಾಧನೆ ಇಲ್ಲ. ನಮ್ಮಲ್ಲಿ ರೋಡ ತಿಂದಾರ ಇವರು ಸೋಶಿಯಲ್ ಮೀಡಿಯಾ ವೈರಲ್ ಸ್ಟಾರ್ಸ್. ಹೌದಾ? ಓಕೆ ಓಕೆ ಓಕೆ. ಗಟಾರ ತಿಂದಾರ, ದೇವಸ್ಥಾನ ಮೂರ್ತಿ ಬಿಟ್ಟಿಲ್ಲ, ಹುಡುಗರು ಶಾಲೆ ಒಳಗೆ ಹಾಕೊಳ್ತಕ್ಕಂತ ಸಮವಸ್ತ್ರ ಬಿಟ್ಟಿಲ್ಲ. ಹಾಗೆ ಸ್ಪೀಕರ್ ಸೈಡ್ ಅಲ್ಲಿ ಇದಾರ ಕೇಳೋದಿಲ್ಲ, ಆದ್ರೆ ಕೇಳ್ತೇನೆ. ಬಟ್ ಅವ್ರ ಹೆಸರು ಅದೆಲ್ಲ ಜಾಸ್ತಿ ಕೇಳೋದಕ್ಕೆ ಹೋಗೋದಿಲ್ಲ. ಅವರದ್ದು ಮಾತಿನಲ್ಲಿ ಲಕ್ಷಾಣ ಸಿದ್ಧಲಿಂಗ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು, ಇಂಚೇರಿ ಮಠದ ಗಿರಿಮಲೇಶ್ವರ ಮಹಾರಾಜರು ಮತ್ತೊಬ್ಬರು ಗೋಣ್ ಮರೆಯಕ್ಕಲ್ಲ,
ನಿನ್ನ ಬದುಕು ಯಾವತ್ತು ಹೆಂಗಿರ್ಬೇಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗ ಈ ನಾಡಿನ ಜನರ ಕಣ್ಣೀರು ವರ್ಷ ಸಲುವಾಗಿರ್ಬೇಕು. ಜಾಸ್ತಿನೇ ಸ್ವಲ್ಪ MLA ಅದಾವ 3 ಲಕ್ಷ ಪಗಾರ ತಗೊಳಕಾಲ ಜೀವನ ಇಲ್ಲ. ನೀವು ಮಾತಾಡಿದ ರೀತಿ 7,000 ಸರ್ವೇರ್ ಸಾಯ್ಲಿಕತ್ತಾರ ನೌಕರಿ ಸಲುವಾಗಿ ಪಗಾರ ಇಲ್ಲ. 2,86,000 ವಿದ್ಯಾರ್ಥಿಗಳು ಸಾಯ್ಲಿಕತ್ತಾರ. ಬೇರೆ ಸಬ್ಜೆಕ್ಟ್ಸ್ ನೌಕರಿ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಬೆಲೆ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಏನು ಸವಲತ್ತು ಬೇಕಲ್ಲ ಆ ರೈತರಿಗೆ ಸವಲತ್ತು ಕೊಡ್ತಕ್ಕಂತ ಕೆಲಸ ಮಾಡ್ರಿ. ಆಲಮಟ್ಟಿ ವಿಚಾರಕ್ಕೆ ನಿಮ್ಗೆ ಬಿಜಾಪುರ ಜಿಲ್ಲೆಯವ್ರಿಗೆ ನಾವು ಒಂದು ಮಾತು ಕೊಡ್ತೇವೆ. ಚುಣಪ್ಪ ಪೂಜಾರಿ ಅವ್ರು ನಾವು 524.750 ಅಗುಮಠ ನೀವು ಯಾವುದೇ ಹೋರಾಟಕ್ಕೆ ಸಹಿತ 31 ಜಿಲ್ಲೆಗಳ ರೈತರನ್ನು ಕರ್ಕೊಂಡು ಬಂದು ನಿಮ್ಮ ಜೊತೆ ಹಗಲಿರೋ ನಾವು ಹೋರಾಟ ಮಾಡ್ತೇವೆ ಅಂತ ಮಾತಾಡ್ತೀವಿ. ರಾಮದುರ್ಗ ತಾಲೂಕಿನೊಳಗೆ ವೀರಭದ್ರೇಶ್ವರ ನೀರಾವರಿ 25ನೇ ತಾರೀಕು ಡೆಡ್ ಲೈನ್ ಕೊಟ್ಟಾರ ನಮ್ಮ ರಾಜ್ಯಾಧ್ಯಕ್ಷರು. ಆ ಜಿಲ್ಲಾ ಉಸ್ತುವಾರಿ ಸಚಿವರು SP ಅವರು DC ಅವರು ಗಮನಕ್ಕೆ ತಗೊಂಡು 24ನೇ ತಾರೀಕು ಸಾಯಂಕಾಲ ಒಳಗೆ ಬಗೆಹರಿಸಿದ್ರೆ ಬಹಳ ಚಲೋ. ನಾವು ಬಂದು ಕೂತೀವಿ ಅಂದ್ರೆ ಯಾರ ಕೇಳಂಗಿಲ್ಲ, ಆಮೇಲೆ ತೊಂದರೆ ಮಾಡ್ಕೋದು. ಬಂಧುಗಳೇ ಹೋಗಿದೆ ನೀರಾವರಿ ಹೋರಾಟ ಈ ಸಲ ಒಂದು ಕಡೆಯಲ್ಲಿ ಸಣ್ಣ ಪುಟ್ಟಕ್ಕೆ ಎಲ್ಲದಕ್ಕೂ ಹೋರಾಟ ಅಂದ್ರೆ ಹೆಂಗ್ರಿ? ಅವರಿಗೆ ಒಬ್ಬ ರೈತಿಗೆ ಏನಾದ್ರು ಅನ್ಯಾಯ ಆದ್ರೂ ಹೋರಾಟ, ನೀರಾವರಿ ಹೋರಾಟ, ಕಬ್ಬಿಗೆ ಬಿಲ್ಲಿಗೆ ಹೋರಾಟ ಕಾಪಿ ಅಂತ ಆಗುತ್ತೆ. ಹೆಂಗದರಿ? ಲಾಸ್ ಇಲ್ಲ. ಒಂದು ಮಾತು ಹೇಳ್ತೀನಿ. 1995 2005 ಬಂದಾಗ ಬರೀ 70 ರೂಪಾಯಿ ತೊಲಿ ಬಂಗಾರಿ. 2005ಕ್ಕೆ 7,000 ರೂಪಾಯಿ ತೊಲಿ ಬಂಗಾರಿ. ಈಗ 2025-26 1,50,000 ಏರ್ಲಿಕ್ಕತ್ತದ. ಈ ಶಬ್ದಗಳನ್ನ ಕಬ್ಬಿಗೆ ಗುಜರಾತ್ ಒಳಗೆ 4,400 ಅದ, ಪಂಜಾಬ್ದೊಳಗೆ 3,800 ಅದ, ಉತ್ತರ ಪ್ರದೇಶ ಒಳಗೆ 3,600 ಅದ, ಮಹಾರಾಷ್ಟ್ರ ಒಳಗೆ 3,600 ಅದ. ಮೊನ್ನೆ ನೀವೆಲ್ಲರೂ ಹೋರಾಟ ಕೊತ್ರಿ, ಅಪ್ಪವ್ರು 1-2 ಸಾರಿ ಆಶೀರ್ವಾದ ಮಾಡ್ರಿ ಅಂತೇಳಿ 3,300 ಸಿಕ್. ನಾ ಒಂದು ವಿಚಾರ ಹೇಳ್ತೀನಿ, ಹೋರಾಟ ಅಂತ ಬಂದಾಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಎಲ್ಲಾ ದೂರ ಸರಿಸಿ ಹೋರಾಟ ಅಂತ ಬಂದಾಗ ನೀವೆಲ್ಲ ಯಾವಾಗ ಒಕ್ಕಟ್ಟಾಗ್ತಿರಲ್ಲ, ಆಲಮಟ್ಟಿನೂ ಸಿಗ್ತದ, ವೀರಭದ್ರೇಶ್ವರ ಸಿಗ್ತದ, ಏನು ಬೇಕಾದ ಸವಲತ್ತು ಸಿಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪಾದಕರ್ಪಣೆ.